ನ್ಯಾಯಾಂಗ ಬಂಧನದಲ್ಲಿರೋ ರನ್ಯಾ ರಾವ್ಗೆ ಸಿಬಿಐ ಭೀತಿ ಕೂಡ ಇದೆ. ಈಗಾಗಲೇ ರನ್ಯಾ ವಿರುದ್ಧ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ. ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಸದ್ಯ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ರನ್ಯಾ ರಾವ್ ವಿಚಾರಣೆ ಮಾಡಿ ಹೇಳಿಕೆಯನ್ನ ದಾಖಲು ಮಾಡಬೇಕು. ರನ್ಯಾ ರಾವ್ರನ್ನ ಸಿಬಿಐ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಕೂಡ ಇದೆ. ಬಾಡಿ ವಾರೆಂಟ್ ಅನ್ನು ಸಲ್ಲಿಸಿ ಕಸ್ಟಡಿಗೆ ಪಡೆಯೋ ಸಾಧ್ಯತೆಗಳಿದೆ. ಸೊ ಪ್ರಜ್ವಲ್, ಈಗ ಸಿಬಿಐ ಕಸ್ಟಡಿಗೆ ಹೋಗುವಂತಹ ಭೀತಿ ಸಾಧ್ಯತೆಗಳೇನಿದೆ? ಖಂಡಿತವಾಗಿ ಕೂಡ ವಿಜಯ್, ಕಾರಣ ಏನು ಅಂತ ಹೇಳಿದ್ರೆ ಸಿಬಿಐ ಈಗಾಗಲೇ ಅಧಿಕೃತವಾಗಿ ಎಫ್ಐಆರ್ ಅನ್ನು ಕೂಡ ಮಾಡಿಕೊಂಡಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೂ ಕೂಡ ಇಳಿದಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ಗೆ ಸಂಬಂಧಪಟ್ಟಂತೆ ಇವರು ಯಾರೊಂದಿಗೆ ಸಂಪರ್ಕದಲ್ಲಿ ಹೊಂದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಬೇಕಾಗುತ್ತೆ. ಇದರಲ್ಲಿ ಯಾವುದಾದ್ರೂ ಅಧಿಕಾರಿಗಳು ಭಾಗಿಯಾಗಿದ್ದಾರಾ ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಬಿಐ ತನಿಖಾ ತಂಡ ಏನಿದೆ ಅದು ಒಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಏನಾದರೂ ಬೇರೆ ರೀತಿಯಲ್ಲಿ ಯಾರ್ದಾದ್ರೂ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾರೆ. ಹಾಗಾಗಿ ಇವರನ್ನು ಮತ್ತೆ ವಿಚಾರಣೆಗೆ ಒಳಪಡಿಸುವಂಥ ಅವಶ್ಯಕತೆ ಇರೋದ್ರಿಂದಾಗಿ ಬಾಡಿ ವಾರೆಂಟ್ ಮೇಲೂ ಕೂಡ ಸಿಬಿಐನವರು ಈಕೆಯನ್ನು ಪಡೆದು ವಿಚಾರಣೆ ಮಾಡುವಂಥ ಒಂದು ಸಾಧ್ಯತೆ ದಟ್ಟವಾಗಿರುತ್ತೆ. ಆ ಸಂದರ್ಭದಲ್ಲಿ ರನ್ಯಾ ಅವರು ಯಾವ ರೀತಿಯ ಒಂದು ಉತ್ತರವನ್ನು ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ DRI ಅಧಿಕಾರಿಗಳು ಕೇಳಿದಂಥ ಸಂದರ್ಭದಲ್ಲಿ ಇವರು ಸ್ಪಷ್ಟವಾದಂಥ ಒಂದು ಉತ್ತರವನ್ನು ಕೊಟ್ಟಿಲ್ಲ. ಇನ್ನು ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸರಿಯಾದಂಥ ಸಾಕ್ಷಿಗಳನ್ನ ಏನಾದರೂ ಮುಂದಿಟ್ಟು ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇವರು ಸ್ಪಷ್ಟವಾದಂಥ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ರನ್ಯಾ ಅವರಿಗೆ ಈಗ ಸಿಬಿಐ ಇಂದಲೂ ಕೂಡ ಸಾಕಷ್ಟು ಒಂದು ವಿಚಾರಣೆಯನ್ನು ಎದುರಿಸುವಂತ ಒಂದು ಅನಿವಾರ್ಯತೆ ಎದುರಾಗಿದೆ ಅಂತಾನೆ ಹೇಳ್ಬೋದು ವಿಜಯ್. ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.